ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಟ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ಡ್ ಸೀರೀಸ್. ಇದು ನಮ್ಮ ಈ ಸೀರೀಸ್ನ 20ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡ್ಯಾಕ್ಸ್ ಅಲ್ಲಿ ಫಂಕ್ಷನ್ಸನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಯಾವುದೆಲ್ಲ ಫಂಕ್ಷನ್ ಕ್ಯಾಟಗರೀಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮೊದಲು ಈ ಫಂಕ್ಷನ್ಸ್ ಅಂದರೆ ಏನು, ಇದರಲ್ಲಿ ಯಾವ್ಯಾವ ಕ್ಯಾಟಗರೀಸ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಫಂಕ್ಷನ್ಸ್ ಅಂದರೆ ಡ್ಯಾಕ್ಸ್ ಅಂತಂದರೆ ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತ. ಇದು ನಮಗೆ ತುಂಬ ಫಂಕ್ಷನ್ಸ್, ಡೇಟಾ ಮಾಡಲಿಂಗ್ ಮತ್ತು ಅನಾಲಿಸಿಸ್ ಮಾಡೋದಕ್ಕೆ ತುಂಬ ಫಂಕ್ಷನ್ಸ್ಗಳನ್ನು ಕೊಡುತ್ತೆ. ಈ ಫಂಕ್ಷನ್ಸ್ಗಳು ತುಂಬ ನಮ್ಮ ಎಕ್ಸೆಲ್ ಫಾರ್ಮುಲಾಸ್ ಥರನೇ ತುಂಬ ಸಿಮಿಲರ್ ಆಗಿರುತ್ತೆ. ಇದು ಏನಂತಂದರೆ ಎಕ್ಸೆಲಲ್ಲಿ ನಾವು ಸೆಲ್ ಬೈ ಸೆಲ್ ನಾವು ಫಾರ್ಮುಲಾಸನ್ನು ಕ್ಯಾಲ್ಕುಲೇಷನ್ಗೆ ನಾವು ಫಾರ್ಮುಲಾವನ್ನು ಬರಿತೀವಿ. ಬಟ್ ಇಲ್ಲಿ ನಿಮಗೆ ಎಂಟೈರ್ ಕಾಲಮ್ಗೆ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಇದನ್ನು ನಾವು ಪ್ರಾಕ್ಟಿಕಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಡ್ಯಾಕ್ಸ್ ಫಂಕ್ಷನ್ಸ್ ಬಂದು ಕೇಸ್ ಇನ್ಸೆನ್ಸಿಟಿವ್, ಅಂದರೆ ನಿಮಗೆ ಅಪ್ಪರ್ ಕೇಸ್ ಇರ್ಬೋದು, ಲೋವರ್ ಕೇಸ್ ಇರ್ಬೋದು, ಮಿಕ್ಸ್ ಇರ್ಬೋದು, ಏನೂ ತೊಂದರೆ ಇಲ್ಲ. ಯಾವಾಗಲೂ ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸಲ್ಲೇ ಬರೀಬೇಕು ಅಂತ ಏನೂ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಬಟ್ ಏನಪ್ಪ ಅಂತಂದರೆ ನಾವು ಫಂಕ್ಷನನ್ನು ಬರಿಬೇಕಾದ್ರೆ ಅಪ್ಪರ್ ಕೇಸಲ್ಲಿ ಬರೆಯೋದ್ರಿಂದ ಇದು ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಅಂದರೆ ಆ ಕೀವರ್ಡ್ಸ್ಗೆ ನಮಗಿನ್ನೂ ಈಸಿಗೆ ಅರ್ಥ ಆಗುತ್ತೆ ಇದು ಫಂಕ್ಷನ್ ನೇಮ್ ಅಂತ. ಬನ್ನಿ ಇವಾಗ ಯಾವುದೆಲ್ಲ ಕ್ಯಾಟಗರೀಸ್ ಇದೆ ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಅಂತ ತಿಳ್ಕೊಳ್ಳೋಣ. ಆಗ್ರಿಗೇಟ್ ಫಂಕ್ಷನ್ಸ್, ಟೆಕ್ಸ್ಟ್ ಫಂಕ್ಷನ್ಸ್, ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸ್, ಟೈಮ್ ಇಂಟೆಲಿಜೆನ್ಸ್ ಫಂಕ್ಷನ್ಸ್, ಮ್ಯಾಥ್ ಆ್ಯಂಡ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಲಾಜಿಕಲ್ ಫಂಕ್ಷನ್ಸ್, ಫಿಲ್ಟರ್ ಫಂಕ್ಷನ್ಸ್, ರಿಲೇಷನ್ಶಿಪ್ ಫಂಕ್ಷನ್ಸ್, ಫಿನಾನ್ಷಿಯಲ್ ಫಂಕ್ಷನ್ಸ್, ಇನ್ಫಾರ್ಮೇಷನ್ ಫಂಕ್ಷನ್ಸ್, parent and child functions, statistical functions, table manipulation functions ಮತ್ತು ಅದರ್ ಫಂಕ್ಷನ್ಸ್. ಸೊ ಇಷ್ಟು ಕ್ಯಾಟಗರೀಸ್ ನಮ್ಮ ಡ್ಯಾಕ್ಸ್ ಫಂಕ್ಷನ್ಸ್ ಅಲ್ಲಿ ಇದೆ. ಮೊದಲಿಗೆ ಈ ಆಗ್ರಿಗೇಟ್ ಫಂಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಗ್ರಿಗೇಟ್ ಫಂಕ್ಷನ್ ಅಂದರೆ ನಮಗೆ ಈ ಕೆಲವೊಂದು ಕಾಲಮ್ಸ್ ವ್ಯಾಲ್ಯೂಸ್ ಏನಿರುತ್ತೆ ಅದನ್ನು ಆಗ್ರಿಗೇಟ್ ಮಾಡಿ ನಮಗೆ ವ್ಯಾಲ್ಯೂಸನ್ನು ತೊಗೊಳೋದಕ್ಕೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸನ್ನು ಮಾಡೋದಕ್ಕೆ ಈ ಒಂದು ಆಗ್ರಿಗೇಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಈ ಫಂಕ್ಷನ್ಸ್ ಯೂಶಲಿ ನಾವು ರಿಪೋರ್ಟ್ಸ್ ಮತ್ತು ಡ್ಯಾಶ್ಬೋರ್ಡ್ಸಲ್ಲಿ ಡೇಟಾನ ಸಮ್ಮರೈಸ್ ಮಾಡಿ, ಅಂದರೆ ಟೋಟಲ್ ಸಮ್ ಬೇಕು ಅಥವಾ ಆವ್ರೇಜ್ ಬೇಕು, ಮಿನಿಮಮ್ ವ್ಯಾಲ್ಯೂಸ್ ಬೇಕು, ಈ ಥರ ನನಗೆ ರಿಪೋರ್ಟ್ಸ್ ಬೇಕು ಅಂದಾಗ ನಾವು ಈ ಆಗ್ರಿಗೇಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಸಮ್, ಆವ್ರೇಜ್, ಮಿನಿಮಮ್, ಮ್ಯಾಕ್ಸಿಮಮ್, ಕೌಂಟ್ ಮತ್ತು ಡಿಸ್ಟಿಂಕ್ಟ್ ಕೌಂಟ್. ಸೊ ಈ ಥರ ಫಂಕ್ಷನ್ಸ್ಗೆ ನಾವು ಆಗ್ರಿಗೇಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಟೆಕ್ಸ್ಟ್ ಫಂಕ್ಷನ್ಸ್. ಟೆಕ್ಸ್ಟ್ ಫಂಕ್ಷನ್ಸ್ ಯೂಶಲಿ ನಾವು ಟೆಕ್ಸ್ಟ್ ಕಾಲಮ್ಸ್ ಏನಿರ್ತವೆ ಅದನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಅಥವಾ ಫಾರ್ಮ್ಯಾಟ್ ಮಾಡೋದಕ್ಕೆ ಟೆಕ್ಸ್ಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಇದು ನಮಗೆ ಫಾರ್ ಎಕ್ಸಾಂಪಲ್ ಕಸ್ಟಮರ್ ನೇಮ್ ಇರುತ್ತೆ, ಪ್ರಾಡಕ್ಟ್ ಐ ಡಿಸ್ ಇರುತ್ತೆ, ಅಥವಾ ಕಂಟ್ರಿ ನೇಮ್ಸ್ ಇರುತ್ತೆ. ಸೊ ಈ ಥರದ್ದು ಏನಾದರೂ ಟೆಕ್ಸ್ಟ್ ಬೇಸ್ಡ್ ಕಾಲಮ್ಸ್ ಇದ್ದಾಗ ಅದನ್ನು ಡೇಟಾ ಕ್ಲೀನ್ ಮಾಡೋದಕ್ಕಾಗಲಿ, ಒಂದು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕಾಗಲಿ, ಡೇಟಾ ಸ್ಪ್ಲಿಟ್ ಮಾಡೋದಕ್ಕಾಗಲಿ ಟೆಕ್ಸ್ಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಕಾನ್ಕ್ಯಾಟಿನೇಟ್, ಲೆಫ್ಟ್, ರೈಟ್, ಮಿಡ್, ಅಪ್ಪರ್, ಲೋವರ್ ಮತ್ತು ಸಬ್ಸ್ಟಿಟ್ಯೂಟ್. ಸೊ ಈ ರೀತಿ ಅನೇಕ ಟೆಕ್ಸ್ಟ್ ಫಂಕ್ಷನ್ಸ್ಗಳು ಡ್ಯಾಕ್ಸಲ್ಲಿ ಇದ್ದಾವೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡೋಣ. ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸ್. ಯೂಶಲಿ ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಈ ಡೇಟ್ ವ್ಯಾಲ್ಯೂಸ್ ಅಥವಾ ಟೈಮ್ ವ್ಯಾಲ್ಯೂಸ್ ಏನಿದೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಮತ್ತು ಮ್ಯಾನಿಪುಲೇಟ್ ಮಾಡೋದಕ್ಕೆ ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಇದು ಟೈಮ್ ಬೇಸ್ಡ್ ರಿಪೋರ್ಟಿಂಗ್, ನಮಗೆ ಟೈಮ್ ಬೇಸ್ಡ್ ಏನಾದರೂ ರಿಪೋರ್ಟ್ಸ್ ಅಥವಾ ಡ್ಯಾಶ್ಬೋರ್ಡ್ಸ್ ಇತ್ತು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಟುಡೇ, ನೌ, ಇಯರ್, ಮಂತ್, ಡೇ, ಫಾರ್ಮ್ಯಾಟ್ಸು, ಈ ಥರ ಅನೇಕ ಡೇಟ್ ಫಂಕ್ಷನ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಟೈಮ್ ಇಂಟೆಲಿಜೆನ್ಸ್ ಫಂಕ್ಷನ್ಸ್. ಇದು ನಮಗೆ ಡೇಟಾ ಅಕಸ್ಮಾತ್ತಾಗಿ ಇವಾಗ ಕಳೆದ ವರ್ಷ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅಥವಾ ಕಳೆದ ವರ್ಷದಿಂದ ಈ ವರ್ಷದವರೆಗೂ ಈ ಥರ ಒಂದು ಕೆಲವೊಂದು ರಿಪೋರ್ಟ್ಸನ್ನು ನಾವು ಮಾಡಬೇಕಾಗುತ್ತೆ. ಸೊ ಈ ಪೀರಿಯಡ್ ಅಂದರೆ ಒಂದು ಟೈಮಿಂದ ಇನ್ನೊಂದು ಟೈಮ್ಗೆ ಪೀರಿಯಡ್ ಏನಿದೆ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ರಿಪೋರ್ಟ್ಸನ್ನು ತೆಗಿಬೇಕು ಅಂದಾಗ ಟೈಮ್ ಇಂಟೆಲಿಜೆನ್ಸ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಫಿನಾನ್ಷಿಯಲ್ ಮತ್ತು ಸೇಲ್ಸ್ ರಿಪೋರ್ಟ್ಸಲ್ಲಿ ಈ ಒಂದು ಫಂಕ್ಷನ್ಸನ್ನು ತುಂಬ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಡೇಟ್ಸ್ ವೈ ಟಿ ಡಿ, ಟೋಟಲ್ ವೈ ಟಿ ಡಿ, ಸೇಮ್ ಪೀರಿಯಡ್ ಲಾಸ್ಟ್ ಇಯರ್ ಅಂತ ಇರುತ್ತೆ, ಪ್ಯಾರಲಲ್ ಪೀರಿಯಡ್ಸು, ಈ ರೀತಿ ಅನೇಕ ಟೈಮ್ ಇಂಟೆಲಿಜೆನ್ಸ್ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ಫಿನಾನ್ಷಿಯಲ್ ಮತ್ತು ಸೇಲ್ಸ್ ರಿಪೋರ್ಟ್ಸಲ್ಲಿ ಇದು ತುಂಬ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.
ಮ್ಯಾಥಮೆಟಿಕಲ್ ಅಂಡ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಅಕಸ್ಮಾತ್ ಏನಾದರೂ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದ್ದು ಅಥವಾ ಟ್ರಿಗ್ನೋಮೆಟ್ರಿಕಲ್ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು ಅಂದಾಗ ನಾವು ಈ ಫಂಕ್ಷನ್ಸ್ ಅನ್ನು ಯೂಸ್ ಮಾಡಬಹುದು. ಇದು ಫಿನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ಮತ್ತು ಇಂಜಿನಿಯರಿಂಗ್ ಡೇಟಾ ಅನಾಲಿಸಿಸ್ಗೆ ತುಂಬ ಯೂಸ್ ಆಗುತ್ತೆ. ಎಕ್ಸಾಂಪಲ್ ಆಬ್ಸ್, ರೌಂಡ್, ಸೀಲಿಂಗ್, ಫ್ಲೋರ್, ಮಾಡ್, ಈ ಥರದ್ದು ಅನೇಕ ಫಂಕ್ಷನ್ಸ್ಗಳು ಇದ್ದಾವೆ. ಲಾಜಿಕಲ್ ಫಂಕ್ಷನ್ಸ್. ಲಾಜಿಕಲ್ ಫಂಕ್ಷನ್ಸ್ ಅಂದರೆ ಅಕಸ್ಮಾತ್ ನಮಗೆ ಏನಾದ್ರು ಕಂಡೀಷನ್ ಹಾಕ್ಬಿಟ್ಟು ನಮಗೆ ರಿಸಲ್ಟ್ಸ್ ಬೇಕು ಅಂತಂದಾಗ ಈ ಲಾಜಿಕಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಡಿಸಿಷನ್ ಮೇಕಿಂಗ್ಗೆ ನಾವು ಈ ಒಂದು ಫಾರ್ಮುಲಾಸನ್ನು ಯೂಸ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ನಮಗೆ ಒಂದು ಕಂಡೀಷನ್ ಅಪ್ಲೈ ಮಾಡಿ ಆ ಕಂಡೀಷನ್ ಮೇಲೆ ನಮಗೆ ರಿಸಲ್ಟ್ಸ್ ಬೇಕು ಅಂತಂದಾಗ ನಾವು ಈ ಲಾಜಿಕಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇಫ್, ಸ್ವಿಚ್, ಆ್ಯಂಡ್, ಆರ್, ನಾಟ್. ಫಿಲ್ಟರ್ ಫಂಕ್ಷನ್ಸ್. ಅಕಸ್ಮಾತ್ ಏನಾದರೂ ನಾವು ಡೇಟಾನ ಡೈನಮಿಕ್ ಆಗಿ ಫಿಲ್ಟರ್ ಮಾಡಬೇಕು ಅಂತಂದಾಗ ಈ ಫಿಲ್ಟರ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ನಮಗೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವು ರಿಪೋರ್ಟ್ಸ್ ಮಾಡ್ತಾ ಇರ್ತೀವಿ, ಒಂದು ಡೈನಮಿಕ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಥವಾ ನಮ್ಮ ವ್ಯೂ ಅಲ್ಲಿ ಫಿಲ್ಟರ್ ಆಗಿ ಡೇಟಾ ಬರಬೇಕು. ಸೊ ಆವಾಗ ಈ ಫಿಲ್ಟರ್ ಫಂಕ್ಷನ್ಸನ್ನು ನಾವು ಯೂಸ್ ಮಾಡ್ತೀವಿ. ಫಿಲ್ಟರ್, ಆಲ್ ಎಕ್ಸೆಪ್ಟ್, ಕ್ಯಾಲ್ಕುಲೇಟ್. ಸೊ ಈ ರೀತಿ ನಾವು ಅನೇಕ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಫಿಲ್ಟರ್ ಫಂಕ್ಷನ್ಸಲ್ಲಿ. ರಿಲೇಷನ್ಶಿಪ್. ಹೆಸರು ಹೇಳಿದಾಗೆ ರಿಲೇಷನ್ಶಿಪ್ ಅಂದರೆ ಒಂದಕ್ಕಿಂತ ಹೆಚ್ಚು ಟೇಬಲ್ಗೆ ಎಲ್ಲಿ ಕನೆಕ್ಟ್ ಆಗಿರುತ್ತಲ್ಲ ಅದಕ್ಕೆ ನಾವು ರಿಲೇಷನ್ಶಿಪ್ ಅಂತ ಕರಿತೀವಿ. ನಾವು ಅಕಸ್ಮಾತಾಗಿ ಏನಾದರೂ ಬೇರೆ ಟೇಬಲಿಂದ ಡೇಟಾ ತಗೋಬೇಕು ಅಥವಾ ರಿಲೇಟ್ ಮಾಡಿ ನಾವು ಫಾರ್ಮುಲಾಸನ್ನು ಬರೀಬೇಕು, ರಿಸಲ್ಟ್ಸ್ ಬೇರೆ ಟೇಬಲಿಂದ ಬರಬೇಕು ಅಂತಂದಾಗ ರಿಲೇಷನ್ಶಿಪ್ಪನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಇದು ಏನಪ್ಪ ಅಂತಂದರೆ ಸ್ಟಾರ್ ಅಥವಾ ಸ್ನೋಫ್ಲೇಕ್ ಸ್ಕೀಮ್ ಮಾಡೆಲ್ಸಲ್ಲಿ ನಾವು ಇದನ್ನು ತುಂಬ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ರಿಲೇಟೆಡ್ ಆ್ಯಂಡ್ ರಿಲೇಟೆಡ್ ಟೇಬಲ್ ಅಂತ ನಾವು ಈ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ಬೇರೆ ಟೇಬಲಿಂದ ಡೇಟಾನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ಅಥವಾ ರಿಸಲ್ಟ್ಸ್ ನೋಡ್ಬೋದು. ಫಿನಾನ್ಷಿಯಲ್ ಫಂಕ್ಷನ್ಸ್. ಫಿನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತಂದಾಗ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ರೇಟು, ಲೋನ್ ಪೇಮೆಂಟ್ಸ್, ಈ ಥರದ್ದೆಲ್ಲ ಮಾಡಬೇಕು ಅಂದಾಗ ಫಿನಾನ್ಷಿಯಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ಬೋದು. ಫಿನಾನ್ಷಿಯಲ್ ಪ್ಲಾನಿಂಗ್ ಮತ್ತು ಬಿಸ್ನೆಸ್ ಅನಾಲಿಟಿಕ್ಸ್ಗೆ ಈ ಫಿನಾನ್ಷಿಯಲ್ ಫಂಕ್ಷನ್ಸ್ ತುಂಬ ಯೂಸ್ ಆಗುತ್ತೆ. ಫ್ಯೂಚರ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ, ರೇಟ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಈ ಥರ ಕ್ಯಾಲ್ಕುಲೇಷನ್ಸ್ಗೆ ನಾವು ಈ ಫಿನಾನ್ಷಿಯಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಇನ್ಫಾರ್ಮೇಷನ್ ಫಂಕ್ಷನ್ಸ್. ಅಕಸ್ಮಾತಾಗಿ ನಾನು ಏನಾದರೂ ಯಾವ್ದಾದ್ರು ಡೇಟಾ ಟೈಪನ್ನು ಅಥವಾ ಏನಾದರೂ ಎರರ್ಸ್ ಚೆಕ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ನಮಗೇನಾದರೂ ಡೇಟಾ ಕ್ಲೀನ್ ಮತ್ತು ಆ್ಯಕ್ಯುರೇಟ್ ಆಗಿರಬೇಕು ಅಂತಂದಾಗ ಇನ್ಫಾರ್ಮೇಷನ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಈಸ್ ಬ್ಲ್ಯಾಂಕ್, ಈಸ್ ನಂಬರ್, ಈಸ್ ಎರರ್ ಮತ್ತು ಈಸ್ ಟೆಕ್ಸ್ಟ್. ಇದು ಡೇಟಾನ ವ್ಯಾಲಿಡೇಟ್ ಮಾಡೋದಕ್ಕೆ ಈ ಥರ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಪೇರೆಂಟ್ ಆ್ಯಂಡ್ ಚೈಲ್ಡ್ ಫಂಕ್ಷನ್ಸ್. ಅಕಸ್ಮಾತಾಗಿ ನಮಗೆ ಹೈರಾರ್ಕಿಕಲ್ ಡೇಟಾ, ಫಾರ್ ಎಕ್ಸಾಂಪಲ್ ಇವಾಗ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ನಾವು ಪೇರೆಂಟ್ ಆ್ಯಂಡ್ ಚೈಲ್ಡ್ ಫಂಕ್ಷನ್ಸನ್ನು ಯೂಸ್ ಮಾಡ್ಬೋದು. ಅಕಸ್ಮಾತಾಗಿ ನಾವು ಪ್ರಾಡಕ್ಟು, ಕ್ಯಾಟಗರಿ, ಸಬ್ ಕ್ಯಾಟಗರಿ, ಈ ಥರದ್ದೆಲ್ಲ ಹೈರಾರ್ಕಿ ಇತ್ತು ಅಂದರೆ ಅದನ್ನು ಕೂಡ ನಾವು ಈ ಪೇರೆಂಟ್ ಮತ್ತು ಚೈಲ್ಡ್ ಫಂಕ್ಷನ್ಸಲ್ಲಿ ಯೂಸ್ ಮಾಡ್ಕೋಬೋದು. ಪಾತ್ ಮತ್ತು ಪಾತ್ ಲೆಂತ್, ಇದು ಈ ಪೇರೆಂಟ್ ಮತ್ತು ಚೈಲ್ಡ್ ಫಂಕ್ಷನ್ಸ್ ರಿಲೇಷನ್ಶಿಪ್ಪನ್ನು, ಪೇರೆಂಟ್ ಮತ್ತು ಚೈಲ್ಡ್ ರಿಲೇಷನ್ಶಿಪ್ಪನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್. ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ಸ್ ಏನಾದರೂ ಮಾಡಬೇಕು ಅಂತಿದ್ರೆ ನಾವು ಈ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ಬೋದು. ಟ್ರೆಂಡ್ ಅನಾಲಿಸಿಸ್ ಮತ್ತು ಡೇಟಾ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ಸ್ ಇರುತ್ತಲ್ಲ, ಇಂಥವಕ್ಕೆ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ತುಂಬ ಯೂಸ್ ಆಗುತ್ತೆ. ಮೀಡಿಯನ್, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ವ್ಯಾರ್ ಮತ್ತು ರ್ಯಾಂಕ್ ಎಕ್ಸ್, ಈ ಥರ ಫಂಕ್ಷನ್ಸ್ಗಳು ಯೂಸ್ ಮಾಡ್ಕೊಂಡು ನಾವು ಟ್ರೆಂಡ್ ಅನಾಲಿಸಿಸ್ ಮತ್ತು ಡೇಟಾ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡ್ಬೋದು. ಟೇಬಲ್ ಮ್ಯಾನಿಪುಲೇಷನ್ ಫಂಕ್ಷನ್ಸ್. ಈ ಫಂಕ್ಷನ್ಸು ನಾವು ಟೇಬಲ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಅದನ್ನು ಮಾಡಿಫೈ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ರಾ ಡೇಟಾನ ಒಂದು ಮೀನಿಂಗ್ಫುಲ್ ಇನ್ಸೈಟ್ಸ್ ಇದನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಟೇಬಲ್ ಫಂಕ್ಷನ್ಸನ್ನು ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಆ್ಯಡ್ ಕಾಲಮ್ಸ್, ಸಮ್ಮರೈಸ್, ಸೆಲೆಕ್ಟ್ ಕಾಲಮ್ಸ್, ಕ್ರಾಸ್ ಜಾಯಿನ್. ಸೊ ಈ ಥರ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಇದೆಲ್ಲ ಕ್ಯಾಟಗರೀಸ್ ಬಿಟ್ಟು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಇನ್ನೂ ಕೆಲವೊಂದು ಫಂಕ್ಷನ್ಸ್ಗಳು ಯಾವುದೇ ರೀತಿಯಾದ ಕ್ಯಾಟಗರಿಗೆ ಬರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಕೆಲವೊಂದು ಫಂಕ್ಷನ್ಸು ಈ ಇಷ್ಟು ಕ್ಯಾಟಗರೀಸ್ ನಾವು ಈಗ ಏನು ನೋಡಿದ್ವಿ ಅದರಲ್ಲಿ ಬರೋಲ್ಲ. ಸೊ ಅವಾಗ ಅದನ್ನು ನಾವು ಅದರ್ ಫಂಕ್ಷನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಎರರ್, ಲುಕಪ್ ವ್ಯಾಲ್ಯೂ, ಯೂಸರ್ ನೇಮ್, ಇದೆಲ್ಲ ಬಂದು ಅದರ್ ಫಂಕ್ಷನ್ಸಲ್ಲಿ ಬರುತ್ತೆ. ಇದನ್ನು ನಾವು ಡೈನಾಮಿಕ್ ರಿಪೋರ್ಟ್ಸ್ ಮತ್ತು ಯೂಸರ್ ಬೇಸ್ಡ್ ಫಿಲ್ಟರಿಂಗ್ ಇರುತ್ತಲ್ಲ, ಆ ಟೈಮಲ್ಲಿ ಈ ಒಂದು
ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಇದು ಸಮ್ಮರೈಸ್ ಮಾಡಬೇಕು ಅಂತಂದರೆ, ಈಗ ನಾವು ಅಷ್ಟು ಕ್ಯಾಟಗರೀಸ್ನ ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ ಅದನ್ನು ಜಸ್ಟ್ ನಾವು ಒಂದು ಗ್ಲಾನ್ಸ್ ಮಾಡಿದ್ದೀವಿ, ಜಸ್ಟ್ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಅದನ್ನು ಒಂದೊಂದೇ ಫಂಕ್ಷನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿದೆ, ಹೆಚ್ಚಿನ ಫಂಕ್ಷನ್ಗಳಿದೆ, ಅದನ್ನು ನಾವು ಒಂದೊಂದೇ ಫಂಕ್ಷನ್ ಈ ಕ್ಯಾಟಗರೀಸು ಇವಾಗ ಹೆಚ್ಚು ಕಮ್ಮಿ 14 ಫಂಕ್ಷನ್ಸ್ ಇದೆ, 14 ಕ್ಯಾಟಗರೀಸ್ ಇದೆ, ಫಂಕ್ಷನ್ಸ್ ಅಲ್ಲ 14 ಕ್ಯಾಟಗರೀಸ್ ಇದೆ, ಅದರಲ್ಲಿ ಒಂದಷ್ಟು ಫಂಕ್ಷನ್ಸ್ಗಳಿದ್ದಾವೆ. ಸೊ ಈ ರೀತಿ ನಾವು ಒಂದೊಂದೇ ಕ್ಯಾಟಗರೀಸ್ನ ಒಂದೊಂದೇ ಫಂಕ್ಷನ್ಸ್ಗಳನ್ನು ತಿಳ್ಕೊತಾ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಡ್ ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಡ್ಯಾಕ್ಸ್ ಫಂಕ್ಷನ್ಸ್ ಯಾವ ರೀತಿ ನಾವು ಬರೀಬೋದು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ಕಿಂದ ನಾವೇನು ಕಲಿತಾ ಇದ್ದೀವಿ ಅಂತಂದರೆ, ನೆಕ್ಸ್ಟ್ ಟಾಪಿಕಲ್ಲಿ ನಾವು ಆಗ್ರಿಗೇಟ್ ಫಂಕ್ಷನ್ಸನ್ನು ತಿಳ್ಕೊಳ್ಳೋಣ. ಮತ್ತು ನಿಮಗೇನಾದರೂ ಡೇಟಾ ಅನಾಲಿಟಿಕ್ಸಲ್ಲಿ ಒಳ್ಳೆ ಕೆರಿಯರನ್ನು ನೀವು ಪಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲಿರೋಂಥ ನಂಬರ್ 9066078793ಗೆ ಕಾಲ್ ಮಾಡಿ, enquiry@ITSINCಗೆ ಮೆಸೇಜ್ ಮಾಡಿ. ನಾವು ನಿಮಗೆ ಹೆಚ್ಚಿನ ಮಾಹಿತಿನ ಖಂಡಿತ ತಿಳಿಸ್ಕೊಡ್ತೀವಿ. ಮತ್ತು www.itsinc.in ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೋದು. ಮತ್ತು ಅನೇಕ ಫ್ರೀ ಕೋರ್ಸಸ್ಗಳಿದೆ, ಇದನ್ನು ಕೂಡ ನೀವು ಪಡ್ಕೋಬೋದು. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಫಾಲೋ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಾವು ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ನಮ್ಮ ಸೋಷಿಯಲ್ ಮೀಡಿಯಾ ಇಷ್ಟು ಚಾನಲ್ಗಳಲ್ಲಿದೆ. ನೀವು ಏನು ಮಾಡ್ಬೋದು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಈ ಎಲ್ಲ ಸೋಷಿಯಲ್ ಮೀಡಿಯಾ ಪೋರ್ಟಲ್ಗಳ ಲಿಂಕನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕನ್ನು ಯೂಸ್ ಮಾಡಿಕೊಂಡು ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ನೀವೇನಾದರೂ ಸ್ವಲ್ಪ ತಿಳ್ಕೊಂಡಿದ್ರೆ, ನಿಮಗೆ ಇದು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಇದನ್ನು ಇನ್ನೂ ಹೆಚ್ಚು ಜನಕ್ಕೆ ನೀವು ಶೇರ್ ಮಾಡಿದ್ರೆ ಅವರು ಕೂಡ ಈ ಡ್ಯಾಕ್ಸ್ ಸೀರೀಸಿಂದ ಡ್ಯಾಕ್ಸ್ ಫಂಕ್ಷನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ತಿಳ್ಕೊತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ